ಅಹಿಂದ ಅಂತ ಹೇಳ್ಕೊಂಡು ಅಧಿಕಾರಕ್ಕೆ ಬಂದಂಥ ಮಾನ್ಯ ಮುಖ್ಯಮಂತ್ರಿಯವರು ಇವತ್ತು ಅಹಿಂದ ವರ್ಗಕ್ಕೆ ಅನ್ಯಾಯ ಮಾಡಿದ್ದಾರೆ. ತನಿಖೆ ಮಾಡಲಿ, ಯಾರು ತಪ್ಪಿತಸ್ಥಿತಾರೆ ಅವ್ರು ಹೋಗ್ತಾರೆ. ಒಂದು ಯಾವುದೇ ಉತ್ತಮ ಸರ್ಕಾರವನ್ನು ನಿರೀಕ್ಷೆ ಮಾಡೋಕ್ಕಾಗ್ತಾ ಇಲ್ಲ. ಇವರು ಕಡು ಭ್ರಷ್ಟರು ಅಂತ ಹೇಳಬೇಕಾಗ್ತದೆ. ಸಿದ್ದರಾಮಯ್ಯ ಹಿಂದೇನೂ ಕೂಡ ಗೊತ್ತಿಲ್ಲದಂಗೆ ವ್ಯವಹಾರ ಮಾಡಿಕೊಂಡು ಒಂದು ಭ್ರಷ್ಟಾಚಾರ ಮಾಡ್ತಾಯಿದ್ರು. ಇವತ್ತು ಓಪನ್ ಆಗಿ ಸಿಕ್ಕಾಕೊಂಡಿದ್ದಾರೆ. ಇವತ್ತು ಸಾರ್ವಜನಿಕ ಉದ್ದಿಮೆಗಳು ಇವತ್ತು ಕೇವಲ ಒಂದು ಮಾತ್ರ ನಮಗೆ ಕಾಣ್ತಾ ಇದೆ, ಯಾವುದು ವಾಲ್ಮೀಕಿ ಅಭಿವೃದ್ಧಿ ನಿಗಮ, ಅದು ಪರಿಶಿಷ್ಟ ಪಂಗಡಗಳ ನಿಗಮ. ಅದರಲ್ಲೇ ಅಹಿಂದ ಅಂತ ಹೇಳ್ಕೊಂಡು ಅಧಿಕಾರಕ್ಕೆ ಬಂದಂಥ ಮಾನ್ಯ ಮುಖ್ಯಮಂತ್ರಿಯವರು ಇವತ್ತು ಅಹಿಂದ ವರ್ಗಕ್ಕೆ ಅನ್ಯಾಯ ಮಾಡಿದ್ದಾರೆ. ಅನ್ಯಾಯ ಮಾಡಿ ಭ್ರಷ್ಟಾಚಾರ ಮಾಡಿದ್ದಾರೆ. ಅವರೇ ಒಪ್ಕೊಂಡಿದ್ದಾರೆ. ಅದು ಇಡಿ ತನಿಖೆಗೆ ಬಂದ ಮೇಲೆ ಒಪ್ಕೊಂಡ್ರು 89 ಕೋಟಿ ಆಗಿರೋದು 187 ಕೋಟಿ ಅಲ್ಲ ಅಂತ. ಆದ್ದರಿಂದ ದಯವಿಟ್ಟು ಅವರು ಇವನ್ನೆಲ್ಲ ಪರಿಗಣಿಸಿ ರಾಜೀನಾಮೆ ಕೊಡಬೇಕು. ಒಂದು ಅದರಲ್ಲಿ ಏನಾಗಿದೆ, ಸಚಿವ ಸಂಪುಟದ ಎಲ್ಲ ಸಚಿವರು ಕೂಡ ಅವರ ಬೆಂಗಾವಲಿಗೆ ನಿಂತಿದ್ದಾರೆ. ಕಾರಣ ಇಷ್ಟೇ, ಎಲ್ಲ ಇಲಾಖೆಗಳಲ್ಲೂ ಕೂಡ ಭ್ರಷ್ಟಾಚಾರ ತುಂಬಿ ತಾಂಡವಾಡ್ತಾ ಇದೆ. ಜೊತೆಗೆ ಅವ್ರನ್ನ ಡಿಫೆಂಡ್ ಮಾಡ್ಕೊಳ್ಳೋರು ಭಾರಿ ಜನ ಇದೆ. ರಾಜೀನಾಮೆ ಕೊಡಬೇಕು. ನಮ್ಮ ಈ ಪಾದಯಾತ್ರೆ ಉದ್ದೇಶ ಅವ್ರು ರಾಜೀನಾಮೆ ಕೊಡಬೇಕು ಅನ್ನೋದೇ ಹೊರತು ಇನ್ನೇನು ಅಲ್ಲ. ಸಿಬಿಐಗೆ ಯಾಕೆ ಒಪ್ಪಿಸ್ತಾ ಇಲ್ಲ? ಅವರು ಸಿಬಿಐಗೆ ಇವರು ಕೇಳ್ತಾ ಇದ್ದಂಗೆ JDS ಮತ್ತು BJPಯವರು ಸಿಬಿಐಗೆ ವಹಿಸಬೇಕು ಅಂತಿದ್ದಂಗೆ ಅವರು ನಿವೃತ್ತ ನ್ಯಾಯಮೂರ್ತಿಯಿಂದ ಒಂದು ತನಿಖೆ ಮಾಡಿಸ್ತಾ ಇದ್ದೀನಿ, ಆಯೋಗ ರಚಿಸಿದ್ದೀನಿ ಅಂತ ಹೇಳಿದ್ರು. ಕಲಾಪದ ಹಿಂದಿನ ದಿವಸ 15ನೇ ತಾರೀಕು ಕಲಾಪ ಇರ್ತದೆ, 14ನೇ ತಾರೀಕು ಒಂದು ಆದೇಶನ ಹೊರಡಿಸ್ತಾರೆ. ನಿವೃತ್ತ ನ್ಯಾಯಾಧೀಶರಿಂದ ತನಿಖೆ ನಡೆಸ್ತಾ ಇದ್ದೀನಿ ಮೂಡೋದು ಅಂತ ಹೇಳ್ತಾರೆ. ಆದರೆ ಇವ್ರ ಉದ್ದೇಶ ಏನು? ತನಿಖೆ ನಡೆಸಿದ್ರೆ ಒಂದು 6-7 ತಿಂಗಳು ಟೈಮ್ ತಗೋಬೋದು. ಇಲ್ಲ ಕೆಂಪಣ್ಣ ಆಯೋಗದ ಹಿಂದೆ ಅರ್ಕಾವತಿನಲ್ಲಿ ರೀಡು ಅಂತ ಮಾಡಿ ಸುಮಾರು 400-500 ಕೋಟಿ ಹಣನ ತಿಂದಿರ್ತಾರೆ. ಅದಕ್ಕೂ ಕೂಡ ಕೆಂಪಣ್ಣ ಆಯೋಗ ಅಂತ ಹೇಳಿ ಮಾಡಿ ಅದನ್ನು ಕೂಡ ಅಂತ್ಯ ಕಾಣಿಸೋದಿಲ್ಲ. ಅವರು ತಾರ್ಕಿಕ ಅಂತ್ಯಕ್ಕೆ ಬರೋದಿಲ್ಲ. ಇವತ್ತು ಕೂಡ ಅವರು ಭ್ರಷ್ಟಾಚಾರ ಮುಚ್ಕೊಳ್ಳೋಕ್ಕೋಸ್ಕರ ಅವರು ನ್ಯಾಯಾಂಗ ತನಿಖೆಗೆ ಇದು ಮಾಡಿದ್ದಾರೆ. ಅವರು CBIಗೆ ಏನಾದ್ರು ಕೊಟ್ಟರೆ ಖಂಡಿತವಾಗೂ ಅವರು ನ್ಯಾಯ ಸಿಗುತ್ತೆ. ಅದಕ್ಕಾಗಿ ನಾವು ಎರಡೂ ಪಕ್ಷಗಳು ಸಹ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದೀವಿ. ಜೊತೆಗೆ ಇನ್ನೊಂದು ಏನಾಗ್ತಾ ಇದೆ ಅಂದರೆ, ಅವರು ಇವತ್ತೇನು ಅಧಿಕಾರಕ್ಕೆ ಬಂದು ಗ್ಯಾರಂಟಿಗಳ ಮೂಲಕ ಅಧಿಕಾರಿಗಳು ಬಂದರು. ಇವತ್ತು ಯಾವ ಗ್ಯಾರಂಟಿಗಳು ಕೂಡ ಜನರಿಗೆ, ಸಾಮಾನ್ಯ ಜನಕ್ಕೆ ತಲುಪ್ತಾ ಇಲ್ಲ. ಇವತ್ತು KSRTCನಲ್ಲಿ ಉಚಿತ ಬಸ್ ಅಂತ ಹೇಳಿ ಆ ಬಸ್ ಇವತ್ತು ಉಚಿತವಾಗಿ ಕೊಟ್ಟು ಅವ್ರಿಗೆ 100 ಕೋಟಿ ದುಡ್ಡು ಕೊಡಬೇಕಾಗುತ್ತೆ KSRTCಗೆ. ಆಮೇಲೆ ಎಲ್ಲ ಸಾರ್ವಜನಿಕ ಉದ್ಯಮಿಗಳನ್ನ ಮುಚ್ಚೋ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ವ್ಯವಸ್ಥಿತವಾಗಿ ಮುಚ್ಚೋ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಯಾವ ಸಾರ್ವಜನಿಕ ಉದ್ಯಮಿಗಳು ಕೂಡ ಲಾಭದಲ್ಲಿಲ್ಲ. ಇವರು ಬಂದ ಮೇಲೆ ಇವರು ಸ್ವಂತಕ್ಕೋಸ್ಕರ ಆ ಉದ್ಯಮಿಗಳಲ್ಲಿ ಇದ್ದಂಥ ಬಂಡವಾಳವನ್ನು ಉಪಯೋಗಿಸ್ಕೊಳ್ತಾ ಇದ್ದಾರೆ. ಸರ್, ಪಾದಯಾತ್ರೆ ಮೂಢ ಹಗರಣ ಮತ್ತು ವಾಲ್ಮೀಕಿ ಹಗರಣದ ಬಗ್ಗೆನೇ ಮಾಡ್ತಾ ಇರೋದು. ಈ ಭ್ರಷ್ಟ ಸರ್ಕಾರನ ತೊಲಗಿಸಬೇಕು ಅಂತೇಳಿ ಅಹಿಂದ ವರ್ಗದ ನಾಯಕರು ಅಂತ ಸಿದ್ದರಾಮಯ್ಯನವ್ರು ಹೇಳ್ತಾರೆ. ಆದರೆ ಅಹಿಂದ ವರ್ಗದವರಿಗೆ ಮೋಸ ಮಾಡಿಕೊಂಡು ಸಿದ್ದರಾಮಯ್ಯವರು ನಿಂತಿದ್ದಾರೆ. ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರನೇ. ಪರಿಶಿಷ್ಟ ಜಾತಿ ವರ್ಗ ಇರ್ಬೋದು, ವಾಲ್ಮೀಕಿ ಸಮಾಜಕ್ಕಿರ್ಬೋದು, ಒಟ್ಟಲ್ಲಿ ಟೋಟಲಿ ಅಹಿಂದ ವರ್ಗಕ್ಕೆ ಮೋಸ ಮಾಡಿಕೊಂಡು ಈ ಸರ್ಕಾರ ಇದೆ. ಆ ಅಹಿಂದ ವರ್ಗಕ್ಕೆ ಏನು ಮೋಸ ಮಾಡ್ತಾ ಇದ್ದಾರೆ, ಅದರ ವಿರುದ್ಧವಾಗಿ ಇವಾಗ JDS ಮತ್ತು BJP ಒಗ್ಗಟ್ಟಾಗಿ ಪಾದಯಾತ್ರೆ ಮಾಡ್ತಾ ಇದ್ದಾರೆ. DK ಶಿವಕುಮಾರ್ ಅವರು ಹೇಳ್ತಾರೆ, ಇಂದಿನ ಹಗರಣಗಳನ್ನೆಲ್ಲ ನಾವು ಜನಾಂದೋಲನ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದೆಷ್ಟು ಸಮಂಜಸ ಅಂತ ನಮ್ಗೆ ಗೊತ್ತಿಲ್ಲ. ಸರ್ಕಾರ ಅವ್ರದ್ದೇ ಇರೋದು. ಆ ರೀತಿ ಹಗರಣಗಳೇನಾದ್ರು ಆಗಿದ್ದರೆ ತನಿಖೆಗೆ ಒಳಪಡಿಸ್ಲಿ. ಇವ್ರದ್ದೇ ಸರ್ಕಾರ, ಇವ್ರು ಯಾಕೆ ಜನಾಂದೋಲನ ಮಾಡಬೇಕು? ಜನಾಂದೋಲನ ಮಾಡಿ ಇವರೇ ತಿರ್ಗಿ ಸರ್ಕಾರ ಬರಬೇಕಾ? ಸರ್ಕಾರ ಇವಾಗ ಹಾಲಿ ಇರೋದ್ರಿಂದ ಇವರೇ ತನಿಖೆಗೆ ಒಳಪಡಿಸ್ಬೋದಲ್ಲ. BJP ಇರ್ಬೋದು, ಇಲ್ಲ JDS ಇರ್ಬೋದು. ಅವರ ಹಗರಣಗಳನ್ನ ತನಿಖೆ ಮಾಡಲಿ, ಯಾರು ತಪ್ಪಿತಸ್ಥಿತಾರೆ ಅವ್ರು ಹೋಗ್ತಾರೆ ಅಲ್ವಾ? ಇವ್ರದ ಹಗರಣಗಳನ್ನ ಮುಚ್ಚಾಕೋಕ್ಕೆ ಈ ರೀತಿ ಜನಾಂದೋಲನ ಮಾಡಿಕೊಂಡು ಇವ್ರು ನಿಂತಿದ್ದಾರೆ. ಬಟ್ ಇಲ್ಲಿ ಅಹಿಂದ ವರ್ಗಕ್ಕೆ ಮತ್ತು ಪರಿಶಿಷ್ಟ ಜಾತಿ ಹಿಂದುಳಿದ ವರ್ಗಕ್ಕೇನು ವಿರುದ್ಧವಾಗಿ ಇವ್ರು ಕೆಲಸ ಮಾಡಿದ್ದಾರೆ ಕಾಂಗ್ರೆಸ್ನವರು ಮತ್ತು ಮುಖ್ಯಮಂತ್ರಿಗಳು. ಇದು ಸರಿಯಲ್ಲ ಅನ್ನೋದು ನಮ್ಮ ಭಾವನೆ. ನನ್ನ ಹೆಸರು ಪ್ರಭು ಅಂತೇಳಿ, ಚನ್ನಪಟ್ಟಣ ತಾಲೂಕು ಬೂವಳ್ಳಿ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು, ಚನ್ನಪಟ್ಟಣ ತಾಲೂಕು.